ಪರಿಹಾರಕ್ಕೆ ಸಹಜವಾಗಿ ರಾಜ್ಯ ಸರ್ಕಾರ ಕೇಂದ್ರವನ್ನು ಟೀಕೆ ಮಾಡೋದಕ್ಕೆ ಸುಲಭ ಆಗ್ತದೆ ಅನ್ನೋ ಸಹಿತ ಇಲ್ಲಿ ತಂತ್ರದ ಏನೇಳಿ ತಂತ್ರನಗಿಂತ ವಸ್ತುಸ್ಥಿತಿಯನ್ನು ರಾಜ್ಯ ಸರ್ಕಾರ ಹೇಳೋದಂತ ಇಲ್ಲಿವರೆಗೆ ಅನಿಸದ ಇದಕ್ಕಿನ್ನು ಯಾವ ರೀತಿಯಾಗಿ ಉತ್ತರ ಕೊಡ್ತದೆ. ಯಾಕೆ ನಮ್ಗೆ ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇರುವಂಥವು ಈ ತಮ್ಮಂತಾಗಿ ಇದ್ದಿದ್ದು ಇವ್ರು ಹೇಳಿದ್ದಾರೆ ರಾಜ್ಯ ಸರ್ಕಾರದವರು. ಇನ್ನು ಕೇಂದ್ರ ಸರ್ಕಾರದವರು ಇವಕ್ಕೆಲ್ಲ ಇವು ಏನು ಅವ್ರು ಕೇಳಿದಾರೆ ಇವುಗಳಿಗೆ ಉತ್ತರ ಇಲ್ಲ ಅಂತಂದ್ರೆ ಅವ್ರು ಕೊಟ್ಟಿಲ್ಲ ಅಂತ ಇದ್ರ ಅರ್ಥ. ಉತ್ತರ ಕೊಡೋದಿತ್ತಪ್ಪ ಅಂದ್ರೆ ಶ್ವೇತಪತ್ರ ಹೊರಡಿ ಸೆಂಟ್ರಲ್ ಗೌರ್ಮೆಂಟ್ ನಾವು ರಾಜ್ಯ ಸರ್ಕಾರಕ್ಕೆ ಏನು ಕೊಟ್ಟಿವಿ ಆ ರೆಕಾರ್ಡ್ಸ್ ಬಿಡುಗಡೆ ಮಾಡಿದರೆ ಆಗ ಯಾರು ಸತ್ಯವಂತರು ಯಾರು ಅಪ್ರಾಮಾಣಿಕರು ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೋಗ್ತದೆ. ಅದು ತುರ್ತು ಮಾತ್ರ ಕೃಷ್ಣ ಬೈರೇಗೌಡರು ಎಲ್ಲ ಬೇಡಿಕೆಗಳನ್ನಿಟ್ಟು ಕೇಂದ್ರ ಸರ್ಕಾರವನ್ನು ಅಡ್ಡಕತ್ತಲ್ಲಿ ಸಿಗಿಸುವಂಥ ಕೆಲಸ ಮಾಡಿದ್ದಾರೆ. ಅದು ಯಾಕಂದ್ರೆ ಅವರು ಈಗ ಫೆಬ್ರವರಿಯಲ್ಲೇ ಬಜೆಟ್ ಮಾಡಿಸೋರು ಮತ್ತು ಇವರು ಮಾಡಿಸೋರು. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ರಾಜ್ಯಕ್ಕೆ ಇನ್ನೂ ಹೆಚ್ಚು ದುಡ್ಡಿದ್ದರೆ ಬಜೆಟ್ದೆಲ್ಲ ಹೆಚ್ಚಿನ ಏನೋ ಅನುದಾನ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಅನ್ನೋ ಕಾರಣಕ್ಕಾಗಿ ಒಬ್ಬರಿಗೊಬ್ಬರು ರಾಜಕೀಯ ಬಜೆಟ್ ಮಾತಾಡ್ತಾ ಇದ್ದಾರೆ, ರಾಜಕೀಯ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅರ್ಥವ್ಯವಸ್ಥೆಯನ್ನು ತಮಗೆ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡುವಂಥ ನಿಟ್ಟಲ್ಲೇ ಮಾತಾಡೋದು ಗಮನಿಸಿದಾಗ ನಿಮಗೇನು ಅನ್ನಿಸ್ತದೆ ನೋಡ್ರಿ, ಈ ನಮ್ಮ ನೋಡುಗರು ಅಂತ ಹೇಳ್ತಾ ರಾಜ್ಯ ಸರ್ಕಾರ ಕೇಳುವಂಥ ಈ ಎಲ್ಲ ಬೇಡಿಕೆಗಳು ಸರಿ ಇದ್ದಾವ, ಸರಿ ಅಂದ್ರೆ ಸರಿ ಇಲ್ರಿ, ಇಲ್ಲ ತಪ್ಪನ್ರಿ, ಕಾಮೆಂಟ್ ಮಾಡಿರಿ ಅಂತ ಕರಾರಿಲ್ಲ. ಯಾಕಂದ್ರೆ ನಮ್ಮ ಉದ್ಯೋಗ ಏನಪ್ಪ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಜನರ ಅಭಿಪ್ರಾಯ ತಿಳಿಸೋದಾಗ್ಯದ. ಆ ದಿಶೆಯಲ್ಲೇ ಅವು ಎರಡೂ ಸರ್ಕಾರಗಳು ಏನು ಹೇಳ್ತಾ ಇದ್ದಾವೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಂತ ರಾಜ್ಯ ಸರ್ಕಾರ ಇಷ್ಟು ಹೇಳ್ಯದ. ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಡೆ ವಂದನೆಗಳು.